ಜೈ ಹಿಂದ್. ಈ ವಿಡಿಯೋದಲ್ಲಿ ಏನ್ ಮಾಡೋಣ ಅಂದ್ರೆ ಫ್ರಾಕ್ಷನ್ಸ್ ಗಳದ್ದು ಎಲ್ ಸಿ ಎಂ ಮತ್ತೆ ಎಚ್ ಸಿ ಎಫ್ ಅನ್ನ ಕಂಡು ಇಲ್ಲಿ ನೋಡು. ಫ್ರಾಕ್ಷನ್ಸ್ ಅಂದ್ರೆ ಏನು? ಭಿನ್ನ ರಾಶಿಗಳು ಅಂತಂದು ಹೇಳ್ತೀವಲ್ಲ. ಫಾರ್ ಎಕ್ಸಾಂಪಲ್ 2/3, ಅದಾದ ನಂತರ 3/6 or 7 ಈ ತರ ಇರುತ್ತೆ. ಇವ್ರದ್ದು ಎಲ್ ಸಿ ಎಂ ಹೆಂಗ್ ಕಂಡುಹಿಡಿಬೇಕು, ಎಚ್ ಸಿ ಎಫ್ ಯಾವ ತರ ಕಂಡುಹಿಡಿಬೇಕು ಅನ್ನೋದೇನಪ್ಪಾ ಅಂತಂದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ನೋಡೋಣ. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳಲ್ಲಿ, ಒಂದು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳಲ್ಲಿ ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ನಾನು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ಅದನ್ನೇನಪ್ಪಾ ಅಂತಂದ್ರೆ ಫಾಲೋ ಮಾಡ್ಕೊಂತ ಹೋಗ್ರಿ. ನೋಡ್ರಿ, ಎಲ್ ಸಿ ಎಂ ಆಫ್ ಫ್ರಾಕ್ಷನ್ಸ್. ಈಗ ಫ್ರಾಕ್ಷನ್ಸ್ ನಾವು ಭಿನ್ನ ರಾಶಿ ಅಂತ ಹೇಳಿದ್ವಲ್ಲ, ಅದ್ರದ್ದು ಎಲ್ ಸಿ ಎಂ ಕಂಡು ಹಿಡಿಬೇಕಂದ್ರೆ ಅದಕ್ಕೊಂದು ಫಾರ್ಮುಲಾ ಐತೆ. ಎಲ್ ಸಿ ಎಂ ಆಫ್ ನ್ಯೂಮರೇಟರ್, ಎಚ್ ಸಿ ಆಫ್ ಡಿನಾಮಿನೇಟರ್ಸ್ ಮಾಡಬೇಕು. ಅದೇ ತರ ಎಚ್ ಸಿ ಎಫ್ ಆಫ್ ಫ್ರಾಕ್ಷನ್ಸ್ ಅಂತಂದ್ ಹೇಳಿದ್ರೆ ಎಚ್ ಸಿ ಎಫ್ ಆಫ್ ನ್ಯೂಮರೇಟರ್ಸ್, ಎಲ್ ಸಿ ಎಂ ಆಫ್ ಡಿನಾಮಿನೇಟರ್ಸ್ ಅಂತಂದ್ ಮಾಡ್ಬೇಕು. ಇದನ್ನ ಫಾಲೋ ಮಾಡ್ಬೇಕು. ಬಟ್ ಅದಕ್ಕಿಂತ ಮುಂಚೆ, ಫಾರ್ ಎಕ್ಸಾಂಪಲ್ ಇವಾಗ 2/3 ಅಂತಂದ್ ಐತಲ್ಲ, ಅರ್ಥ ಮಾಡ್ಕೊಳ್ರಿ. ಈ ಮೇಲ್ಗಡೆ 2 ಅನ್ನೋದೈತಲ್ಲ, ಇದೇನು ಡಿವೈಡೆಡ್ ಬೈ ಲೈನ್, ಸೊ ಇದ್ರ ಮೇಲ್ಗಡೆ ಐತಲ್ಲ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಇದು 2 ಏನೈತಲ್ಲ, ಇದನ್ನ ನಾವ್ ಏನಪ್ಪಾ ಅಂತಂದ್ರೆ ಹೇಳಿದ್ರೆ ನ್ಯೂಮರೇಟರ್ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ? ನ್ಯೂಮರೇಟರ್ ಅಂತ ಕರಿತೀವಿ. ಇದು 3 ಅನ್ನೋದು ಏನೈತಲ್ಲ, ಇದನ್ನೇನಪ್ಪಾ ಅಂತಂದ ಹೇಳಿದ್ರೆ ಡಿನಾಮಿನೇಟರ್ ಅಂತಂದ್ ಕರಿತೀವಿ. ಕ್ಲಿಯರ್ ಎಲ್ರಿಗೂ? ಸೊ ಮೇಲ್ಗಡೆ 2 ಇರೋದನ್ನ ನ್ಯೂಮರೇಟರ್ ಅಂತ ಕರಿತೀವಿ, ಕೆಳಗಡೆ 3 ಅನ್ನೋದನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಇದು ಡಿನಾಮಿನೇಟರ್ ಅಂತ ಕರಿತೀವಿ. ಸೊ ಡಿನಾಮಿನೇಟರ್ ಡೌನ್ ಸೈಡ್ ಇರುತ್ತೆ, ಡಿನಾಮಿನೇಟರ್ ಅಂತ ಅನ್ಕೊಳ್ಳಿ ಅಷ್ಟೇ. ಸೊ ಮೇಲ್ಗಡೆ ಇರೋದು ನ್ಯೂಮರೇಟರ್ ಆಗಿಬಿಡುತ್ತೆ, ಕೆಳಗಡೆ ಡಿ ಅಂದ್ರೆ ಡಿನಾಮಿನೇಟರ್ ಅಂದ್ರೆ ಡೌನ್ ಸೈಡ್ ಇರೋದು ಡಿನಾಮಿನೇಟರ್. ಈ ತರ ಅರ್ಥ ಮಾಡ್ಕೊಳ್ರಿ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, 2/3 ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ 3/5 ಅಂತಂದೈತೆ. ಇದೊಂದು ಭಿನ್ನ ರಾಶಿ. ಇದರಲ್ಲಿ ಇದನ್ನ ಎಲ್ ಸಿ ಎಂ ಕಂಡಿಡ್ಬೇಕಂದ್ರೆ ಎಲ್ ಸಿ ಎಂ ಆಫ್ ನ್ಯೂಮರೇಟರ್ಸ್ ಅಂತಂದ್ ಹೇಳಿದ್ರೆ ಯಾವ್ಯಾವ ನ್ಯೂಮರೇಟರ್ಸ್ ಯಾವ್ಯಾವ ಆಗ್ತಾವ? 2 ಮತ್ತು 3 ಏನಂತಂದ್ ಹೇಳಿದ್ರೆ ನ್ಯೂಮರೇಟರ್ಸ್ ಆಗ್ತಾವ. 2 ಮತ್ತು 3 ಏನಂತಂದ್ ಹೇಳಿದ್ರೆ ನಾವು ಎಲ್ ಸಿ ಎಂ ಕಂಡು ಹಿಡಿಬೇಕು, ಡಿವೈಡೆಡ್ ಬೈ ಮಾಡ್ಬೇಕು. ನೆಕ್ಸ್ಟ್ ನೆಕ್ಸ್ಟ್ ಎಚ್ ಸಿ ಎಫ್ ಆಫ್ ಡಿನಾಮಿನೇಟರ್ಸ್ ಅಂದ್ರೆ 3 ಮತ್ತು 5 ಇದೇನೈತಲ್ಲ, 3 ಮತ್ತು 5 ಏನಾಗ್ತಾವಪ್ಪ ಅಂತಂದ್ರೆ ಇದ್ರ ಡಿನಾಮಿನೇಟರ್ಸ್ ಆಗ್ತಾವ. ನೀವು ಸಪರೇಟ್ ಆಗಿ ಕಂಡಿಡಿರಿ. ಎಲ್ ಸಿ ಎಂ 2, 3 ಎಲ್ ಸಿ ಎಂ ಕಂಡಿಡಿರಿ, ಆಮೇಲೆ 3, 5 ಎಚ್ ಸಿ ಎಫ್ ಕಂಡಿಡಿರಿ. ಅದಾದ ನಂತರ ಡಿವೈಡೆಡ್ ಬೈ ಮಾಡ್ರಿ. ಏನ್ ಆನ್ಸರ್ ಬರುತ್ತಲ್ಲ ಅದು ಎಲ್ ಸಿ ಎಂ ಆಗಿರುತ್ತೆ. ಸೇಮ್ ಅದೇ ತರ ಇಲ್ಲೂ ಕೂಡ ನೋಡ್ರಿ, ಎಲ್ ಸಿ ಎಂ ಅಂದ ತಕ್ಷಣ ಮೇಲ್ಗಡೆ ಎಲ್ ಸಿ ಎಂ ಬರ್ಕೊಂಡ್ಬಿಟ್ರಿ. ಎಲ್ ಸಿ ಎಂ ಆಫ್ ನ್ಯೂಮರೇಟರ್ಸ್, ಅದಾದ ನಂತರ ಏನ್ ಉಳಿದಿತ್ತಲ್ಲ ಅದು ಕೆಳಗಡೆ ಎಚ್ ಸಿ ಎಫ್. ಆಮೇಲೆ ಎಚ್ ಸಿ ಎಫ್ ಆಫ್ ಫ್ರಾಕ್ಷನ್ಸ್ ಅಂತ ಹೇಳಿದ ತಕ್ಷಣ ಎಚ್ ಸಿ ಎಫ್ ಆಫ್ ನ್ಯೂಮರೇಟರ್ಸ್ ಅಂತ ಬರ್ಕೊಂಡ್ಬಿಟ್ಟು, ಎಚ್ ಸಿ ಎಫ್ ಮೇಲ್ಗಡೆ ಎಚ್ ಸಿ ಎಫ್, ಕೆಳಗಡೆ ಎಲ್ ಸಿ ಎಂ, ಮೇಲ್ಗಡೆ ನ್ಯೂಮರೇಟರ್, ಕೆಳಗಡೆ ಡಿನಾಮಿನೇಟರ್. ಈ ತರ ಏನಂತಂದ್ ಹೇಳಿ ನೆನ್ಪಿಟ್ಕೊಡ್ರಿ. ಇಲ್ಲಿ ನೋಡ್ರಿ, ಸೇಮ್ ಇದ್ರದ್ದು ಏನಂತಂದ್ ಹೇಳಿದ್ರೆ ಎಚ್ ಸಿ ಎಫ್ ಕಂಡು ಹಿಡ್ಬೇಕಂತಂದ್ ಹೇಳಿದ್ರೆ ಎಚ್ ಸಿ ಎಫ್ ಆಫ್ ನ್ಯೂಮರೇಟರ್ಸ್ ಯಾವ 2 ಮತ್ತು 3. ಸೊ 2 ಮತ್ತು 3 ಎಚ್ ಸಿ ಎಫ್ ಕಂಡು ಹಿಡಿಬೇಕು. ಅದಾದ ನಂತರ ಡಿನಾಮಿನೇಟರ್ಸ್ ಎಲ್ ಸಿ ಎಂ ಕಂಡು ಹಿಡಿಬೇಕು. 3 ಮತ್ತು 5 ಏನಪ್ಪಾ ಅಂತಂದ್ ಹೇಳಿದ್ರೆ ಎಲ್ ಸಿ ಎಂ ಕಂಡು ಹಿಡಿದು ಡಿವೈಡೆಡ್ ಬೈ ಮಾಡಿ ನೆಕ್ಸ್ಟ್ ಆನ್ಸರ್ ಏನ್ ಬರುತ್ತಲ್ಲ ಅದು ಎಚ್ ಸಿ ಎಫ್ ಆಫ್ ಫ್ರಾಕ್ಷನ್ಸ್ ಆಗಿರುತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ನಾವ್ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ರಾಬ್ಲಮ್ ನ ಇವಾಗ ನಾವು ಸಾಲ್ವ್ ಮಾಡೋಣ. ನೋಡ್ರಿ, ಕ್ವಶನ್ ಏನೈತಿ? ಎಚ್ ಸಿ ಎಫ್ ಆಫ್ 12/9, 18/27, 6/9 ಅಂತಂದೈತೆ. ಈ ಭಿನ್ನ ರಾಶಿದ್ ನಾನು ಎಚ್ ಸಿ ಎಫ್ ಕಂಡು ಹಿಡಿಬೇಕಂತಂದ್ರೆ ನಂಗೆ ಫಾರ್ಮುಲಾ ಏನು? ಎಚ್ ಸಿ ಎಫ್ ಈಕ್ವಲ್ ಟು ಸೇಮ್ ಅದೇ ಬರ್ಕೊಡ್ರಿ, ಮೇಲ್ಗಡೆ ಎಚ್ ಸಿ ಎಫ್ ಆಫ್ ನ್ಯೂಮರೇಟರ್ಸ್ ಎಚ್ ಸಿ ಎಫ್ ಆಫ್ ನ್ಯೂಮಿನೇಟರ್ಸ್. ಇನ್ನೇನು ಉಳಿದ ಕೆಳಗಡೆ ಎಲ್ ಸಿ ಎಂ ಆಫ್ ಡಿನಾಮಿನೇಟರ್, ಡೌನ್ ಸೈಡ್ ಡಿನಾಮಿನೇಟರ್ ಅಂತ ಹೇಳಿ ಬರ್ಕೊಂಡೆ. ಈಗ ನನಗೆ ಬೇಕಾಗಿರೋದು ಸೇಮ್ ಇದೇ ಪ್ರಾಬ್ಲಮ್ ತರ ನಾನು ಇಲ್ಲಿ ಬರ್ಕೋತೀನಿ ನೋಡ್ರಿ. ಎಚ್ ಸಿ ಎಫ್ ಆಫ್ ಯಾವುದು? ನ್ಯೂಮಿನೇಟರ್ಸ್ ಯಾವ ಇಲ್ಲಿ ಮೇಲ್ಗಡೆ ಇರೋದು 12, 18, 6. 12, 18 ಮತ್ 6 ಏನಪ್ಪಾ ಅಂತಂದ್ ಹೇಳಿದ್ರೆ ನಾನು ಎಚ್ ಸಿ ಎಫ್ ಕಂಡುಹಿಡಬೇಕು, ಡಿವೈಡೆಡ್ ಬೈ ಎಲ್ ಸಿ ಎಂ ಆಫ್ ಡಿನಾಮಿನೇಟರ್ಸ್ ಯಾವ 9, 27, 9. 9, 27, 9 ಏನಂತಂದ್ ಹೇಳಿದ್ರೆ ನಾನು ಎಲ್ ಸಿ ಎಂ ಕಂಡುಹಿಡಬೇಕು. ನಾನು ಸೈಡ್ಗೆ ಸಪರೇಟ್ ಆಗಿ ಕಂಡುಹಿಡ್ಕೊಂತ ಹೋಗ್ತೀನಿ. ಸೊ ಫಸ್ಟ್ ನಾನು ಇದನ್ನ ಕಂಡುಹಿಡ್ತೀನಿ. 12, 18 ಮತ್ 6 ಏನಪ್ಪಾ ಅಂತಂದ್ ಹೇಳಿದ್ರೆ ನಾನು ಏನ್ ಕಂಡುಹಿಡಬೇಕು? ಎಚ್ ಸಿ ಎಫ್ ಕಂಡುಹಿಡಬೇಕು. ಸೊ ಎಲ್ಲ ಎಲ್ಲಿವರೆಗೂ ಡಿವೈಡ್ ಆಗ್ತಾವ ಅಲ್ಲಿವರೆಗೂ ಡಿವೈಡ್ ಮಾಡ್ಕೊಂತ ಹೋಗ್ಬೇಕು. ನೋಡ್ರಿ, 2 6 12, 2 9 18, 2 3 6. ಸೊ ನೆಕ್ಸ್ಟ್ 2ರಿಂದ ಎಲ್ಲ ಡಿವೈಡ್ ಆಗಂಗಿಲ್ಲ, 3ರಿಂದ ಆಗ್ತಾವ ನೋಡ್ರಿ. 3 2 6, 3 3 9, 3 1 3. ನೆಕ್ಸ್ಟ್ 3 ಡಿವೈಡ್ ಆಗ್ತಾವ? ಆಗಂಗಿಲ್ಲ. ಸೊ ಇಲ್ಲಿಗೆ ನಾನು ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ಟಾಪ್ ಮಾಡ್ಬಿಡ್ತೀನಿ. ಸೊ 2 ಇಂಟು 3 ಏನಪ್ಪಾ ಅಂತಂದ್ ಹೇಳಿದ್ರೆ ಸೊ 6 ಆಯ್ತು. 6 ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಸೊ ಇದ್ರದ್ದು ಎಚ್ ಸಿ ಎಫ್ ಆಯ್ತು. ಇದನ್ನ ನಾನು ಕಂಡು ಹಿಡ್ಕೊಂಡೆ ಮೇಲ್ಗಡೆದು. ಇನ್ ಕೆಳಗಡೆದು 9, 27 ಮತ್ತು 9 ಏನಂತಂದ್ ಹೇಳಿದ್ರೆ ನಾನು ಎಲ್ ಸಿ ಎಂ ಕಂಡು ಹಿಡಿಬೇಕು. ನೋಡ್ರಿ, 2ರಿಂದ ಡಿವೈಡ್ ಆಗ್ತಾವ? ಇಲ್ಲ. 3ರಿಂದ ನೋಡ್ರಿ, 3 3 9, 3 9 27, 3 3 9. ನೆಕ್ಸ್ಟ್ 3ರಿಂದ ಡಿವೈಡ್ ಆಗ್ತಾವ? 3 1 3, 3 3 9, 3 1 3. ನೆಕ್ಸ್ಟ್ ಏನು ಡಿವೈಡ್ ಆಗಂಗಿಲ್ಲ, ಓನ್ಲಿ ಒಂದ್ ಸಂಖ್ಯೆ ಅಷ್ಟೇ ಉಳಿತೈತಿ. ನೋಡ್ರಿ, ಎಲ್ಲಾನು ಇಂಟು ಮಾಡ್ಬೇಕು. 3 3 9, 9 1 9, 9 3 27, 27 1 27. ಸೊ ಇದು 27 ಏನಪ್ಪಾ ಅಂತಂದ್ ಹೇಳಿ ಎಲ್ ಸಿ ಎಂ ಆಯ್ತು. ನಮ್ದು ಆನ್ಸರ್ ಎಷ್ಟಾಯ್ತು? 6 ಡಿವೈಡೆಡ್ ಬೈ 27. ಇನ್ನು ಡಿವೈಡ್ ಆಗ್ತಿದ್ರೆ ಡಿವೈಡ್ ಮಾಡ್ರಿ,
ಇಲ್ಲ ಅಂತಂದ ಹೇಳಿದ್ರೆ ಹಂಗೆ ಇಡ್ಬೋದು ನೋಡ್ರಿ. ಆನ್ಸರ್ ಇದಿತ್ತು ಓಕೆ. ಇಲ್ಲ ಅಂತಂದ ಹೇಳಿದ್ರೆ ಇನ್ನೂ ಸಿಂಪ್ಲಿಫೈ ಮಾಡಿದ್ರೆ ಅಂದ್ರೆ 3 2 6 3 9 27 2/9 ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದು HCF ಆಗತ್ತ. ಸೊ ಒಂದು ಈ ಆನ್ಸರ್ ಇರುತ್ತೆ, ಇಲ್ಲಾಂದ್ರೆ ಇದನ್ನ ಸಿಂಪ್ಲಿಫೈ ಮಾಡಿದ್ವಿ 3 2 6 3 9 27 2/9 ಏನಂತಂದ ಹೇಳಿದ್ರೆ ನಮ್ದು HCF ಆಗತ್ತೆ. ಸೊ ಈ ತರ ನಾವು HCF ಆಫ್ ಫ್ರಾಕ್ಷನ್ಸ್ ಗಳನ್ನ, ಭಿನ್ನ ರಾಶಿಗಳನ್ನ ನಾವು ಕಂಡುಹಿಡಬೇಕು. ಪ್ರಾಕ್ಟೀಸ್ ಮಾಡ್ರಿ ಅಂತಂದ ಹೇಳಿದ್ರೆ 30 to 40 ಸೆಕೆಂಡ್ ಅಲ್ಲಿ ಮುಗಿದು ಹೋಗುತ್ತೆ. ನೆಕ್ಸ್ಟ್ ನೋಡ್ರಿ, LCM ಹೆಂಗ್ ಕಂಡುಹಿಡೋಣ. LCM ಅಂತಂದ್ ಹೇಳಿದ್ರೆ ನೋಡ್ರಿ, LCM ಯಾವ ತರ ಕಂಡುಹಿಡೋಣ. ಫಾರ್ಮುಲಾ ಏನೈತಿ, LCM ಈಕ್ವಲ್ ಟು ಮೇಲ್ಗಡೆ ಇದನ್ನ LCM ಬರ್ಕೊಂಡ್ಬಿಡ್ರಿ, ಕೆಳಗಡೆ HCF ಅಂತ ಬರ್ಕೊಂಡ್ಬಿಡ್ರಿ. ಸೊ LCM ಆಫ್ ಮೇಲ್ಗಡೆ ಇರೋದು ನ್ಯೂಮರೇಟರ್, ಕೆಳಗಡೆ ಇರೋದೇನಪ್ಪಾ ಅಂತಂದ್ ಹೇಳಿದ್ರೆ ಡಿನಾಮಿನೇಟರ್, ಡೌನ್ ಸೈಡ್ ಡಿನಾಮಿನೇಟರ್. ಸೇಮ್ ಅದೇ ತರ ಬರ್ಕೋತೀವಿ ನೋಡ್ರಿ ಇಲ್ಲಿ ಫಾರ್ಮುಲಾ ಒಳಗಡೆ. ಸೊ LCM ಆಫ್ ನ್ಯೂಮರೇಟರ್ಸ್ ಯಾವ ಇಲ್ಲಿ 5 ಮೇಲ್ಗಡೆ ಇರೋದು 15 25 5 15 25 ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದಿಲ್ಲಿ LCM ಕಂಡಿಡಬೇಕು. ಡಿವೈಡೆಡ್ ಬೈ HCF ಆಫ್, ಸೊ ಡಿನಾಮಿನೇಟರ್ಸ್ ಯಾವ 9 27 9 9 27 ಮತ್ತು 9 ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ HCF ಆಗತ್ತ. ಕ್ಲಿಯರ್ ಎಲ್ರಿಗೂ? ಈಗ ನಾನು ಸಪರೇಟ್ ಆಗಿ ಒಂದೊಂದಾಗಿ ಕಂಡಿಡ್ಕೊಂಡು ಹೋಗ್ತೀನಿ ನೋಡ್ರಿ. ಸೊ 5 15 25 LCM ಎಷ್ಟಾಗತ್ತ. ಸೊ 2ರಿಂದ ಡಿವೈಡ್ ಆಗ್ತಾವ ಇಲ್ಲ, 3ರಿಂದ ಆಗ್ತಾ ಇಲ್ಲ, 5ರಿಂದ ಆಗ್ತಾವ ನೋಡ್ರಿ. 5 ಒಂದ್ಲೆ 5 3 15 5 5 25. ನೆಕ್ಸ್ಟ್ ಏನಾದ್ರು ಒಂದ್ ಸಂಖ್ಯೆ ಅಂತೂ ಆಗಂಗಿಲ್ಲ, ಇನ್ 2 ಸಂಖ್ಯೆ ಆದ್ರೂ ಡಿವೈಡ್ ಆಗ್ತಾವ, ಆಗಂಗಿಲ್ಲ. LCM ಕಂಡಿಡತ್ತೀವಿ. ಸೊ ಆಗಂಗಿಲ್ಲ, ಇಲ್ಲಿಯೇ ಬಿಟ್ಟು ಬಿಡ್ಬೇಕು. 5 ಒಂದ್ಲೆ 5 5 3 15 15 15 5 ಎಷ್ಟಾಗತ್ತ 5 5 25 5 ಒಂದ್ಲೆ 5 ಪ್ಲಸ್ 2 7 75 ಆಯ್ತು. ಸೊ 75 ಏನಪ್ಪಾ ಅಂತಂದ್ ಹೇಳಿದ್ರ LCM ಆಯ್ತು. ಇನ್ HCF ಕಂಡಿಡ್ಬೇಕಾ, ಕಂಡಿಡಿಯೋಣ. ಅದನ್ನು 9 27 9 ನೋಡ್ರಿ. ಸೊ 2ರಿಂದ ಡಿವೈಡ್ ಆಗ್ತಾವ, ಆಗಂಗಿಲ್ರಿ. 3ರಿಂದ ಆಗ್ತಾ, ಎಸ್ 3 ಆಗ್ಬೇಕು. HCF ಕಂಡಿಡುವಾಗ 3 ಡಿವೈಡ್ ಹಾಕೋತ ಹೋಗ್ಬೇಕು. 3 3 9 3 9 27 3 3 9. ನೆಕ್ಸ್ಟ್ ನೋಡ್ರಿ, ಮತ್ತೆ 2ರಿಂದ ಆಗತ್ತಾ, ಆಗಂಗಿಲ್ಲ. 3ರಿಂದ 3 1 3 3 3 9 3 1 3. ನಾವು ಇಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತೀವಿ, ಯಾಕಂತಂದ್ ಹೇಳಿದ್ರೆ 3 ಡಿವೈಡ್ ಆಗ್ತಾ ಹೋಗ್ಬೇಕಾಗತ್ತೆ, ಆಗಂಗಿಲ್ಲ ಇಲ್ಲಿ. ಸೊ ನಮ್ದು HCF ಎಷ್ಟಾಗತ್ತೆ 3 ಇಂಟು 3 9 ಆಯ್ತು. ಇದೆಲ್ಲಾದ್ರೂ ಆನ್ಸರ್ ನಿಮ್ದು ಆಪ್ಷನ್ ಅಲ್ಲಿ ಇತ್ತು ಓಕೆ. ಇಲ್ಲ ಅಂತಂದ್ ಹೇಳಿದ್ರೆ ಇನ್ನು ಇದು ಡಿವೈಡ್ ಆಗತ್ತೆ ನೋಡ್ರಿ. ಇನ್ನು ಇದು ಡಿವೈಡ್ ಆಗತ್ತ. ಯಾವ್ದ್ರಿಂದ ಡಿವೈಡ್ ಆಗತ್ತೆ ಏನ್ ನೋಡ್ರಿ, 3ರಿಂದ ಆಗತ್ತ. 3 2 6 1 ಉಳಿತು 15 3 5 15 3 3 9. ಸೊ ಅದಾದ ನಂತರ ನೆಕ್ಸ್ಟ್ ಏನಾದ್ರು ಡಿವೈಡ್ ಆಗತ್ತ, ಆಗಂಗಿಲ್ಲ. 25/3 ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ಆಗತ್ತ. ಯಾವ್ದು ಆಪ್ಷನ್ ಇರುತ್ತೆ ನೋಡ್ಬೇಕು, ಸಿಂಪ್ಲಿಫೈ ಮಾಡ್ಬೇಕಾಗತ್ತ. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನಾವು LCM ಮತ್ತು HCF ಏನಪ್ಪಾ ಅಂತಂದ್ ಹೇಳಿದ್ರೆ ಫ್ರಾಕ್ಷನ್ಸ್ ಗಳದ್ದು ಕಂಡು ಹಿಡಿತಾ ಹೋಗ್ತೀವಿ. ಇನ್ ಕೆಲವ್ರಿಗೆ ಏನಂತಂದ್ ಹೇಳಿದ್ರೆ ಕನ್ಫ್ಯೂಸ್ ಇರುತ್ತೆ, ಒಂದ್ ನಿಮಿಷ ಎಕ್ಸ್ಟ್ರಾ ನೋಡ್ಕೊಂತ ಹೋಗ್ರಿ. ಈಗ ಫಾರ್ ಎಕ್ಸಾಂಪಲ್, ಸೊ 100 ಇದೆ, ಸೊ ಅದಾದ ನಂತರ 200 ಇದೆ, ಸೊ ಅದಾದ ನಂತರ 300 ಇದೆ. ಸರ್ ನೋಡ್ರಿ ನಾನ್ 10 ಇಂದ ಡಿವೈಡ್ ಮಾಡ್ಕೊಂತ ಹೋಗ್ತೀನ್ರಿ ಅಂತಂದ್ ಹೇಳ್ತಾರ. ನೋ, ಆತರ ಮಾಡಕ ಹೋಗ್ಬೇಡ್ರಿ, ತಪ್ಪು ಬಂದ್ಬಿಡತ್ತ. ಸೊ ಫಸ್ಟ್ ಯಾವಾಗ್ಲೂ ನೀವು LCM ಆಗ್ಲಿ HCF ಆಗ್ಲಿ ನೀವು ಕಂಡುಹಿಡಿಬೇಕಂತಂದ್ ಹೇಳಿದ್ರೆ 2ರಿಂದ 3ರಿಂದ 5ರಿಂದ 7 ಮ್ಯಾಕ್ಸಿಮಮ್ ಇಲ್ಲಿವರೆಗೂ ಹೋಗ್ಬೇಕು. ಇಲ್ಲ ಅಂತಂದ್ ಹೇಳಿದ್ರೆ 11 13 ಇದನ್ ಬಿಟ್ಟು ಬೇರೆ ಯಾವ ಸಂಖ್ಯೆಗೂ ಹೋಗಂಗಿಲ್ಲ. ಬೇರೆ ಇದು ಮಾಡ್ರಿ ಅಂತಂದ್ ಹೇಳಿದ್ರೆ, ಬೇರೆ ಸಂಖ್ಯೆಯಿಂದ ಡಿವೈಡ್ ಮಾಡ್ತಾ ಹೋದ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಆನ್ಸರ್ ರಾಂಗ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ನಾನು 2ರಿಂದನ ಡಿವೈಡ್ ಮಾಡ್ಕೊಂತ ಹೋಗ್ತೀನಿ, ಅದು ಎಷ್ಟು ಬೇಕಾದ್ ದೊಡ್ಡದಾಗ್ಲಿ. ಸೊ 2 5 10, ಸೊ 0 2 50 100 ಆಯ್ತು, 2 100 200 ಆಯ್ತು, 2 150 300 ಆಗತ್ತ. ನೆಕ್ಸ್ಟ್ ನೋಡ್ರಿ ಅದೇ ಸರ್ 5ರಿಂದ ಡಿವೈಡ್ ಮಾಡ್ಬೋದಲ್ರಿ, ಬೇಡಪ್ಪ ನಂಗೆ 2ರಿಂದನೇ ಮಾಡ್ಕೊಂತ ಹೋಗ್ಬೇಕು. ಯಾಕಂತಂದ್ ಹೇಳಿದ್ರೆ ಲೀಸ್ಟ್ ಫ್ಯಾಕ್ಟರೈಸೇಷನ್ ಅಂತಂದ್ ಹೇಳ್ಕೊತ ಹೋಗ್ತೀವಿ. ಸೊ 2 25 50, ಸೊ ಅದಾದ ನಂತರ 2 5 10 2 50 100. ಸೊ ಇಲ್ಲಿ ನೋಡ್ರಿ 2 7 14 1 ಉಳಿತು, 1 0 ಆಯ್ತು, 2 75 50. ಇನ್ ನೆಕ್ಸ್ಟ್ ನೋಡ್ರಿ ಸರ್ 2ರಿಂದ ಡಿವೈಡ್ ಆಗ್ತಾವ್ರಿ, 3 ಸಂಖ್ಯೆಗಳು ಡಿವೈಡ್ ಆಗ್ಬೇಕು. 3 ಸಂಖ್ಯೆಗಳು ಎಲ್ಲಿವರೆಗೂ ಡಿವೈಡ್ ಆಗ್ತಾವ ನೋಡ್ಕೊಂತ ಹೋಗ್ಬೇಕು. 2ರಿಂದ ಆಗಂಗಿಲ್ಲ. 3ರಿಂದ ಆಗತ್ತಾ, 3ರಿಂದ 3 ಸಂಖ್ಯೆಗಳು ಡಿವೈಡ್ ಆಗತ್ತಾ, ಆಗಂಗಿಲ್ಲ. 5ರಿಂದ ಆಗತ್ತ ನೋಡ್ರಿ, 5 5 25 5 10 50 5 1 5 2 ಉಳಿತು, 25 ಆಯ್ತು, 5 5 25. ನೆಕ್ಸ್ಟ್ 3 ಸಂಖ್ಯೆಗಳು 2ರಿಂದ ಡಿವೈಡ್ ಆಗ್ತಾವ, ಆಗಂಗಿಲ್ಲ. 3ರಿಂದ ಆಗ್ತಾವ, ಆಗಂಗಿಲ್ಲ. ಸೊ 5ರಿಂದ ಆಗ್ತಾವ, ಎಸ್ ಆಯ್ತು ನೋಡ್ರಿ. 5 1 5 5 2 10 5 3 15. ಅದಾದ ನಂತರ ನೆಕ್ಸ್ಟ್ ಇದು ಒಂದಂತೂ ಬಂತು, ಲೀಸ್ಟ್ ಆಗೋಯ್ತು. ಇನ್ 2 3 ಇತ್ತು, ಇವೆರಡು ಡಿವೈಡ್ ಆಗ್ತಾವ, ಅಟ್ಲೀಸ್ಟ್ 2 ಆದ್ರೂ ಡಿವೈಡ್ ಆಗ್ತಾವ, ಆಗಂಗಿಲ್ಲ. ಅಲ್ಲಿಗೆ ಏನಂತಂದ್ರೆ ಸ್ಟಾಪ್ ಮಾಡ್ಬೇಕಾಗತ್ತ ನೋಡ್ರಿ. ಇದರಲ್ಲಿ HCF ಏನಾಗತ್ತ, ಅದಾದ ನಂತರ LCM ಏನಾಗತ್ತ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತ. HCF ಏನು LCM ಏನು ಈ ಪ್ರಾಬ್ಲಮ್ದು. ಇಲ್ಲಿ ನೋಡ್ರಿ 3 ಸಂಖ್ಯೆಗಳು 2ರಿಂದ ಡಿವೈಡ್ ಆಗ್ಯಾವ, 3 ಸಂಖ್ಯೆಗಳು ಮತ್ತೆ ನೆಕ್ಸ್ಟ್ ಏನಂತಂದ್ ಹೇಳ್ರಿ ನೋಡ್ರಿ
ಮೂರು ಸಂಖ್ಯೆಗಳೇನ್ ಮತ್ತೆ 2ರಿಂದ ಡಿವೈಡ್ ಆಗ್ಯಾವ. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ 5ರಿಂದ ಡಿವೈಡ್ ಆಗ್ಯಾವ. ಎಲ್ಲಿವರೆಗೂ ಮೂರು ಸಂಖ್ಯೆಗಳು ಡಿವೈಡ್ ಆಗ್ತಾ ಹೋಗ್ತಾವ ಅಲ್ಲಿವರೆಗೂ ತಗೋ. ಎಲ್ಲಿಗೆ ಸ್ಟಾಪ್ ಆಗತ್ತೆ ಇಲ್ಲಿ ನೋಡ್ರಿ, ಲಾಸ್ಟ್ ಎಲ್ಲಿಗೆ ಸ್ಟಾಪ್ ಆಗೈತಿ ಇಲ್ಲಿಗೆ. 5 1 5, 5 2 10, 5 3 15. ಇಲ್ಲಿಗೆ ಏನಂತಂದ್ ಹೇಳಿದ್ರೆ ಮೂರು ಸಂಖ್ಯೆಗಳು ಡಿವೈಡ್ ಆಗಿ ಸ್ಟಾಪ್ ಆಗೈತೆ. ಇಲ್ಲಿ ಒಂದ್ ಬಂದ್ಬಿಟ್ಟೈತೆ, ಲೀಸ್ಟ್ ಆಗೈತೆ, ಇಲ್ಲಿಗೆ ಸ್ಟಾಪ್ ಮಾಡ್ಬಿಡ್ಬೇಕು. ಹಂಗಾದ್ರೆ 2 2 5 5 ಏನಂತಂದ್ ಹೇಳಿದ್ರೆ ಎಚ್ ಸಿ ಎಫ್ ಆಗತ್ತೆ. 2 ಇಂಟು 2 ಇಂಟು 5 ಇಂಟು 5. ಸೊ 2 2 4, 4 5 20, 25 ಎಷ್ಟಾಗತ್ತಪ್ಪ ಅಂತಂದ್ ಹೇಳಿದ್ರೆ 100 ಅನ್ನೋದು ಏನಂತಂದ್ ಹೇಳಿದ್ರೆ ನಮ್ದು ಎಚ್ ಸಿ ಎಫ್ ಆಯ್ತು. ಬಟ್ ಅದ್ರ ಎಲ್ ಸಿ ಎಂ ಹಂಗಿಲ್ಲ, ಇನ್ನೂ ಡಿವೈಡ್ ಆಗ್ತಾ. ಈಗ ಒಂದಂತೂ ಈ ತರ ಬಂತು, ಇನ್ನೂ 2 ಸಂಖ್ಯೆಗಳು ಎಲ್ಲಾದ್ರೂ ಡಿವೈಡ್ ಆಗ್ತಾ ಇದ್ರೆ ಇನ್ನೂ ಡಿವೈಡ್ ಮಾಡ್ಕೊಂತ ಹೋಗ್ಬೇಕಾಗತ್ತ. ಬಟ್ ಆದ್ರೆ ಇಲ್ಲಿ ಆಗಂಗಿಲ್ಲ. ನಾನು ಇಲ್ಲಿಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ಟಾಪ್ ಮಾಡ್ಬಿಡ್ತೀನಿ. ಸೊ ನಮ್ದು ಎಲ್ ಸಿ ಎಂ ಏನಾಗತ್ತ, ಇವು ಉಳಿದಿರೋದ್ನು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಇಂಟು ಮಾಡ್ಕೋಬೇಕಾಗತ್ತ. ನೋಡ್ರಿ ಯಾವ್ಯಾವು, 2 ನೆಕ್ಸ್ಟ್ ಇಂಟು 2 ಇಂಟು 5 ಇಂಟು 5 ನೆಕ್ಸ್ಟ್ ಇಂಟು 1 ಇಂಟು 2 ಇಂಟು 3 ಎಷ್ಟಾಗತ್ತೆ? 2 2 4, 4 5 20, 20 25 100. ಸೊ 100 1 100, 100 2 200, 200 3 ಎಷ್ಟಪ್ಪ ಅಂತಂದ್ ಹೇಳಿದ್ರ 600 ಏನಾಗತ್ತಪ್ಪ ಅಂತಂದ್ ಹೇಳಿದ್ರ ನಮ್ದು ಇಲ್ಲಿ ಎಲ್ ಸಿ ಎಂ ಆಗತ್ತ. ನೋಡ್ರಿ, ಸೊ ಮಲ್ಟಿಪ್ಲಿಕೇಶನ್ ಮಾಡಿದ್ ಕರೆಕ್ಟ್ ಆಯ್ತಾ ಇಲ್ಲ ಅಂತಂದ್ ಹೇಳಿದ್ರೆ ಕಮೆಂಟ್ ಹಾಕಿ. ಸೊ ಇದ್ ನೋಡ್ರಿ, ಎಚ್ ಸಿ ಎಫ್ ಎಷ್ಟಾಯ್ತು? ಎಲ್ಲಿವರೆಗೂ ನಾನು ಹೇಳೋದೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಎಲ್ಲಿಯವರೆಗೂ ಮೂರು ಸಂಖ್ಯೆಗಳಿದ್ರೆ ಮೂರು ಸಂಖ್ಯೆಗಳು ಡಿವೈಡ್ ಆಗ್ತಾ ಹೋಗ್ಬೇಕು. 2 ಸಂಖ್ಯೆ ಇದ್ರೆ 2 ಸಂಖ್ಯೆಗಳು, ಇಲ್ಲ 4 ಸಂಖ್ಯೆಗಳಿದ್ರೆ 4 ಸಂಖ್ಯೆಗಳು. ಸೊ ಎಲ್ಲಾನು ಎಲ್ಲಿವರೆಗೂ ಡಿವೈಡ್ ಆಗ್ತಾ ಹೋಗ್ತಾವ ಅಲ್ಲಿವರೆಗೂ ಏನಂತಂದ್ ಹೇಳಿದ್ರೆ ಎಚ್ ಸಿ ಎಫ್ ಅಂತ ತಗೋಬೇಕಾಗತ್ತ. ಸೊ ಎಲ್ಲಿಗೆ ಒಂದು ಡಿವೈಡ್ ಆಗಂಗಿಲ್ಲ ಇದ್ರೊಳಗಡೆದು ಅದನ್ನ ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡ್ಬೇಕು ಎಚ್ ಸಿ ಎಫ್. ಎಲ್ ಸಿ ಎಂ ಕಂಡು ಹಿಡಿದ್ರೆ ಅಂದ್ರೆ ಇನ್ನೂ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಎಲ್ ಸಿ ಎಂ ಅಂಡ್ ಎಚ್ ಸಿ ಎಫ್ ಆಫ್ ಫ್ರಾಕ್ಷನ್ಸ್ ಗಳು. ನಿಮ್ಗೆ ಇನ್ನೂ ಏನಂತಂದ್ ಹೇಳಿದ್ರೆ ಮಾಹಿತಿ ಬೇಕು ಅಂತಂದ್ ಹೇಳಿದ್ರೆ ಜಿ ಡಿ ಆಗಿರ್ಬೋದು, ಸಿ ಎಚ್ ಎಸ್ ಎಲ್, ಸಿ ಜಿ ಎಲ್, ಸಿ ಆರ್ ಪಿ ಎಫ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳಿಗೆ ಈ ಟಾಪಿಕ್ ಮೇಲೆ ನಾನು ಬೇರೆ ಬೇರೆ ವಿಡಿಯೋಸ್ ಗಳನ್ನ ಮಾಡಿದೀನಿ. ಅವುಗಳ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಸೊ ಅವುಗಳನ್ನ ನೋಡಿ ಪ್ರಾಕ್ಟೀಸ್ ಮಾಡ್ರಿ. ಕೇಳಿರೋ ಕ್ವಶನ್ಸ್ ಗಳಿಗೆ ಇದು ಯೂಟ್ಯೂಬ್ ಅಲ್ಲಿ ಕಮೆಂಟ್ ಅನ್ನ ಹಾಕ್ರಿ. ಸೇಮ್ ಇದೇ ತರ ನಾನು ಬೇರೆ ಬೇರೆ ಟಾಪಿಕ್ಸ್ ಗಳನ್ನ 10 ಮಿನಿಟ್ಸ್ ಮಾಡಿ ಹಾಕ್ತಾ ಹೋಗ್ತೀನಿ. ಸೊ ಜೈ ಹಿಂದ್.